ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೇಚರ್ ಸ್ಪಿರಿಟ್ 9 ಆ್ಯಂಡ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಮಾರ್ಚ್ 3ರಿಂದ 10th ವರೆಗಿನ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೂಮೆಂಟ್ಸ್ಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ತಗೋತಾ ಇದ್ದೀನಿ. ಅಂದರೆ ಈ ವಾರದ ಲವ್ ರೀಡಿಂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವರ್ ಆಪ್ಷನ್. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡುವಾಗ ನಾನು ಕ್ಯಾಂಡಲ್ಸ್ಗಳನ್ನೇ ನಿಮ್ಮ ಆಪ್ಷನ್ಸ್ ಆಗಿ ಕೊಟ್ಟಿದ್ದೇನೆ. ಓಕೆ, ನಿಮಗೆ ಬ್ಯೂಟಿಫುಲ್ ಆದಂತಹ ಅಥವಾ ಬ್ಯೂಟಿಫುಲ್ ಕಲರ್ ಇರುವಂತಹ 2 ಕ್ಯಾಂಡಲನ್ನು ನಿಮಗೋಸ್ಕರ ಕೊಟ್ಟಿದ್ದೇನೆ. ಒಂದು ಗ್ರೀನ್ ಕಲರ್ ಇರುವಂತಹ ಕ್ಯಾಂಡಲನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 1, ಪಿಂಕ್ ಕಲರ್ ಇರುವಂತಹ ಕ್ಯಾಂಡಲನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕ್ಯಾಂಡಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ಜೀವನದಲ್ಲಿ ಯಾವ ಕೆಲವು ಮೂಮೆಂಟ್ಸ್ಗಳು ಈ ವಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ನೀವು ತಗೋಬಹುದು ಅಥವಾ ನೋಡಬಹುದು. ಓಕೆನಾ? ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ನೋಡ್ಕೋಬಹುದು. ಓಕೆ, ರೀಡಿಂಗನ್ನು ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಸೊ ಗ್ರೀನ್ ಕಲರ್ ಇರುವಂತಹ ಕ್ಯಾಂಡಲನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳಾಗತ್ತೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ. ಸ್ಪಿರಿಟ್ಸ್ ಫೈಲ್ ನಂಬರ್ 1 ಅವರ ಡೀಟೇಲ್ಸನ್ನು ಕೊಡಿ. ಸ್ಪಿರಿಟ್ಸ್ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಮೂಮೆಂಟ್ಸ್ಗಳ ಬಗ್ಗೆ ರೀಡಿಂಗನ್ನು ಕೊಡಿ. ಸ್ಪಿರಿಟ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಸೊ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬ ಟ್ರಿಕ್ಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ರಿಯೂನಿಯನನ್ನು ಮಾಡ್ಕೊಳ್ಳೋಕ್ಕೆ ಬರೋದೇ ಒಂದು ಟ್ರಿಕ್ಕಿನಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತು ಈ ವಾರದ ಪ್ರೀತಿಯಲ್ಲಿ ಅಂತಹ ಪ್ರಾಮಾಣಿಕತೆ ಅನ್ನೋದೇನು ಕಾಣಿಸ್ತಾ ಇಲ್ಲ. ಡಿಸ್ಹಾನೆಸ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಅಂತಹ ಜೆನ್ಯೂನ್ ಆದಂತಹ ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ನಿಮಗೆ ಪ್ರೀತಿಯನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಿಂದ ಏನು ಮೂಮೆಂಟ್ಸನ್ನು ಪ್ರೀತಿಯ ಜೀವನದಲ್ಲಿ ತಗೋತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಪ್ರೀತಿಯ ಜೀವನದಲ್ಲಿ ಸಮಾಧಾನ ಮತ್ತು ಸಂತೋಷ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಷ್ಟೊಂದು ಸಮಾಧಾನಕರವಾಗಿ ಅಥವಾ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಥವಾ ಹ್ಯಾಪಿನೆಸ್ಸಿನಲ್ಲಿ ನೀವಿರ್ತೀರಾ ಅನ್ನುವಂಥದ್ದೇನು ರೆಪ್ರೆಸೆಂಟ್ ಆಗ್ತಾ ಇಲ್ಲ. ಓಕೆ, ಮೂಮೆಂಟ್ಸ್ಗಳು ಪಾಸಿಟಿವ್ ಅನ್ನುವಂತಹ ರೀತಿಯಲ್ಲಿ ಮೂಮೆಂಟ್ಸ್ಗಳು ಆದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಹಾನೆಸ್ಟ್ ಮೂಮೆಂಟ್ಸ್ಗಳು ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಇಂಟರ್ನಲ್ ಲವ್ಸ್ಗಳು ನಿಮಗಿದ್ರೂ ಕೂಡ, ಅಂದರೆ ನಿಮಗೆ ಪ್ರೀತಿ ಇದ್ರೂ ಕೂಡ ಅಲ್ಲಿ ಚಾಯ್ಸಸ್ಗಳು ಕೂಡ ಇರತ್ತೆ. ಸೊ ಪ್ರೀತಿಯ ವಿಚಾರದಲ್ಲಿ ತುಂಬ ಪೇಷನ್ಸಿಂದ ಮುಂದುವರಿಕೆಗಳನ್ನು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಪ್ರೀತಿಯ ಜೀವನದಲ್ಲಿ ಈ ವಾರದಲ್ಲಿ ಆಗುವಂತಹ ಮೂಮೆಂಟ್ಸ್ಗಳಲ್ಲಿ ಯಾವುದೇ ರೀತಿಯ ರಿಯಾಲಿಟಿ ಅನ್ನೋದು ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ರಿಯಾಲಿಟಿ ಅಂತಹ ಪ್ರೀತಿಯ ಮೂಮೆಂಟ್ಸ್ಗಳು ಇರೋದಿಲ್ಲ. ನೀವೇನಾದರೂ
ಕನಸಿನ ಲೋಕದಲ್ಲಿ ಇದ್ದು ಅಥವಾ ಹಗಲುಗನಸನ್ನ ನೀವೇನಾದರೂ ಕಾಣ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬ ಕನ್ಫ್ಯೂಷನ್ಸ್ಗಳನ್ನು ಮಾಡ್ಕೋತೀರಾ. ವೈ ಅನ್ನುವಂತಹ ಲೆಟರು ತುಂಬ ಎದ್ದು ಕಾಣಿಸ್ತಾ ಇರುವಂತಹದ್ದು ಇದರಲ್ಲಿ ವ್ಯಾಕ್ಸಿನಲ್ಲಿ. ವೈ ಲೆಟರ್, ಎ ಲೆಟರ್ ಆ್ಯಂಡ್ ಎಲ್. ಇದಿಷ್ಟು ಲೆಟರ್ಗಳು ರೆಪ್ರೆಸೆಂಟ್ ಆಗ್ತದೆ. ಯಾವಾಗ ನೀವು ರಿಯಾಲಿಟಿಯ ಬಗ್ಗೆ ಆಲೋಚನೆಗಳನ್ನು ಮಾಡದೆ, ಸರಿತಪ್ಪುಗಳ ಬಗ್ಗೆ ಯಾವಾಗ ನೀವು ಆಲೋಚನೆಗಳನ್ನು ಮಾಡದೆ ಪ್ರೀತಿಯಲ್ಲಿ ಈ ವಾರದಲ್ಲಿ ಮುಂದುವರಿಕೆಗಳನ್ನು ಮಾಡ್ತಿರೋ ಅಂತಹ ಸಂದರ್ಭದಲ್ಲಿ ತುಂಬ ಸ್ಟ್ರಗಲ್ಗಳನ್ನು ಪಡುವಂತಹ ಸಾಧ್ಯತೆಗಳಿರುತ್ತೆ, ತುಂಬ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಂತಹದ್ದು. ಈ ಪ್ರೀತಿಯ ಜೀವನದಲ್ಲಿ ಹಿಂದೆ ಹಲವಾರು ಸಮಸ್ಯೆಗಳನ್ನು ನೀವು ಎದುರಿಸಿರ್ತೀರ. ಅದೇ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆಗಳಿರತ್ತೆ. ಹುಷಾರಾಗಿ ನೀವು ಮೂಮೆಂಟ್ಸ್ಗಳನ್ನು ಮಾಡಬೇಕಾಗತ್ತೆ. ಯಾವಾಗ ನಿಮಗೆ ಹಳೆಯ ಕೆಲವು ಸಮಸ್ಯೆಗಳು ಮತ್ತೆ ಈ ಪ್ರೀತಿಯಲ್ಲಿ ಮರುಕಳಿಸುತ್ತೋ ಅಂತಹ ಸಂದರ್ಭದಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗತ್ತೆ, ಜಗಳಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕಂದರೆ ಒಬ್ರಿಗೊಬ್ರಿಗೆ ತುಂಬ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡಿ ಮಾತಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ತುಂಬ ಆರ್ಗ್ಯುಮೆಂಟ್ಸ್ಗಳನ್ನು ಮಾಡ್ಕೋತೀರ. ಬಿಕಾಸ್ ಯಾವಾಗ ನೀವು ರಿಯಾಲಿಟಿಯ ಬಗ್ಗೆ ಯೋಚನೆಯನ್ನು ಮಾಡ್ತಿರೋ ಅಥವಾ ಸತ್ಯದ ಬಗ್ಗೆ ತಿಳ್ಕೊತಿರೋ ಆಗ ಇಬ್ಬರಲ್ಲಿಯೂ ಕೂಡ ಒಂದು ರೀತಿಯ ಜಗಳಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಪ್ರೀತಿಯಲ್ಲಿ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳನ್ನು ತಗೋಬೇಕು ಅನ್ನುವಂತಹ ಆತುರದಲ್ಲಿ ಅಥವಾ ಡೇ ಡ್ರೀಮಿನಲ್ಲಿ ಅಥವಾ ಒಂದು ಆಕರ್ಷಣೆಯಲ್ಲಿ ನೀವು ಮುಂದುವರೆದರೆ ಅದರಿಂದ ನಿಮಗೆ ಸಿಗುವಂತಹ ಸಂತೋಷ, ಸಮಾಧಾನ, ನೆಮ್ಮದಿ ಅನ್ನೋದಕ್ಕಿಂತ ನೀವು ಅದರಿಂದ ಆತಂಕಗಳನ್ನು ಪಡುವಂತಹದ್ದೇ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ತುಂಬ ಆಲೋಚನೆಗಳನ್ನು ಮಾಡ್ತೀರಾ. ಸರಿಯಾಗಿ ಈ ವಾರದಲ್ಲಿ ನೀವು ನಿದ್ರೆಯನ್ನು ಕೂಡ ಮಾಡೋದಿಲ್ಲ, ನಿದ್ರಾಹೀನತೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತು ನಿಮಗೆ ಕನಸುಗಳು ಕೂಡ ತುಂಬ ಕೆಟ್ಟ ರೀತಿಯಲ್ಲಿಯೇ ಬರುವಂತಹ ಸಾಧ್ಯತೆಗಳಿದೆ ಈ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಕನಸಿನಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಅರ್ಥಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಪ್ರೀತಿಯ ಜೀವನದಲ್ಲಿ ತುಂಬ ಕನ್ಫ್ಯೂಷನ್ಸ್ಗಳಿದೆ. ವ್ಯಾಕ್ಸ್ಗಳಲ್ಲಿ ನೋಡಿದ್ರೂ ಕೂಡ ವ್ಯಾಕ್ಸಿನಲ್ಲಿ ನಾವು ಡಿಪ್ ಆಗಿ ವ್ಯಾಕ್ಸ್ಗಳಲ್ಲಿ ಬರ್ತಾ ಇರುವಂತಹ ಪಾಯಿಂಟ್ ವ್ಯಾಕ್ಸಿನಲ್ಲಿಯೂ ಕೂಡ ಓಕೆ. ಸೊ ಈ ವ್ಯಾಕ್ಸಿನ ಪ್ರಕಾರ ನೋಡೋದಾದರೆ, ಕ್ಯಾಂಡಲ್ ವ್ಯಾಕ್ಸಿನ ಪ್ರಕಾರ ನೋಡೋದಾದರೆ ಪ್ರೀತಿಯ ಜೀವನದಲ್ಲಿ ಮುಂದುವರಿಕೆಗಳಾಗುತ್ತೆ ಅನ್ನೋದೊಂದು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಮೂಮೆಂಟ್ಸ್ ಇರೋದಿಲ್ಲ. ತುಂಬ ಟ್ರಿಕ್ಕಿಯಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ಮುಂದುವರಿಕೆಗಳಾಗ್ತಾ ಇರುತ್ತೆ. ತುಂಬ ಗಮನಿಸ್ಕೊಳ್ಳಿ, ಕನ್ಫ್ಯೂಷನ್ಸ್ ಆಗ್ತೀರಾ, ತುಂಬ ನೋವು ಪಡ್ತೀರಾ. ಹಳೆಯ ನೋವುಗಳು ಪುನಃ ನಿಮ್ಮ ಜೀವನದಲ್ಲಿ ಮರುಕಳಿಸುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ವ್ಯಾಕ್ಸ್ಗಳ ಮೂಲಕ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಈ ವಾರದಲ್ಲಿ ತುಂಬ ಹುಷಾರಾಗಿ ಇದ್ದು ಮೂಮೆಂಟ್ಸ್ಗಳ ಬಗ್ಗೆ ಗಮನಿಸೋದಕ್ಕಿಂತ ರಿಯಾಲಿಟಿಯ ಬಗ್ಗೆ, ಸತ್ಯದ ತಿಳುವಳಿಕೆಯ ಬಗ್ಗೆ ತುಂಬ ಗಮನವನ್ನು ಕೊಟ್ಟು ನೀವು ಮುಂದಕ್ಕೆ ಹೆಜ್ಜೆಗಳನ್ನು ಇಡಬೇಕಾಗತ್ತೆ ಅನ್ನುವಂಥದ್ದನ್ನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಫೈಲ್ ನಂಬರ್ 1 ಅವರ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರದ ಲವ್ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್. ಓಕೆ, ಸೊ ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ಕ್ಯಾಂಡಲನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳು ಮಾರ್ಚ್ 3 ಇಂದ 10 ವರೆಗೆ ಇರುತ್ತೆ ಅನ್ನೋದನ್ನ ನೋಡ್ಬೇಡ. ಓಕೆ, ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ 2 ಅವರ ಡೀಟೇಲ್ಸ್ ಅನ್ನು ತಗೋತಾ ಇದ್ದೀನಿ. ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ. ಸ್ಪಿರಿಟ್ಸ್ ಪ್ರೀತಿಯ ಜೀವನದಲ್ಲಿ
ಯಾವ ಮೂಮೆಂಟ್ಸ್ಗಳಿರುತ್ತೆ ಸ್ಪಿರಿಟ್ಸ್? ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ತುಂಬ ಡಿಸಪಾಯಿಂಟ್ಮೆಂಟ್ಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ. ಪ್ರೀತಿಯ ಜೀವನಕ್ಕೆ ಯಾವುದೇ ರೀತಿಯ ಸಮಾಧಾನ ಅನ್ನೋದು ಇಲ್ಲ, ತುಂಬ ಡಿಸಪಾಯಿಂಟ್ಮೆಂಟಲ್ಲಿ ಇದ್ದೀರಾ. ಯಾಕೋ ಕೆಲವು ವಿಚಾರಗಳಲ್ಲಿ ರಿಗ್ರೆಟ್ ಫೀಲ್ ಆಗ್ತಾ ಇರುವಂಥದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಗಳನ್ನು ಮಾಡೋದಿರಲಿ, ಅಳೋದಿರಲಿ, ಅಸಮಾಧಾನವನ್ನು ಮಾಡ್ಕೊಳ್ಳೋದಿರಲಿ, ತುಂಬ ಜಾಸ್ತಿ ಮಾಡ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಷ್ಟೊಂದು ಸಮಾಧಾನಕರವಾದಂತಹ ರೀತಿಯಲ್ಲಿ ನೀವು ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ಬರ್ತಾ ಇರುವಂತಹ ಲೆಟರ್ ಯಾವುದಪ್ಪ ಅಂದರೆ ಎಫ್ ಅನ್ನುವಂತಹ ಲೆಟರ್ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ, ಇ ಅನ್ನುವಂತಹ ಲೆಟರ್ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ, ಆ್ಯಂಡ್ ಆರ್ ಅನ್ನುವಂತಹ ಲೆಟರು ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ರೊಮ್ಯಾಂಟಿಕ್ ಆದಂತಹ ಪ್ರಪೋಸಲ್ಗಳು ಈ ವಾರದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಬಟ್ ಅದು ಫ್ಲರ್ಟ್ ಆಗಿರುವಂತಹದ್ದು, ಒಂದು ರೀತಿಯಲ್ಲಿ ಸಮಾಧಾನ ಕೊಡದೇ ಇರುವಂತಹ ಒಂದು ಪ್ರಪೋಸಲ್ಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಏನು ಮಾಡಬೇಕು, ಇಂಥ ಪ್ರಪೋಸಲ್ಗಳು ಬರ್ತಾ ಇದೆಯಲ್ಲ, ನಾನು ಏನು ಮಾಡುವುದು ಅನ್ನುವಂತಹ ರೀತಿಯ ಅಸಮಾಧಾನಗಳಲ್ಲಿಯೂ ಕೂಡ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ತುಂಬ ಕನ್ಫ್ಯೂಷನಲ್ಲಿ ಈ ವಾರದಲ್ಲಿ ನೀವಿರುವಂತಹದ್ದು. ಯಾಕೆ ಅಂದರೆ ಇರುವಂತಹ ಪ್ರೀತಿಯನ್ನು ಬಿಡ್ಲಾ ಅಥವಾ ಈ ಬಂದಿರುವಂತಹ ಪ್ರೀತಿಯನ್ನು ಆಯ್ಕೆ ಮಾಡಿಕೊಳ್ಳ, ಈ ಎರಡೂ ಕೂಡ ಕನ್ಫ್ಯೂಷನ್ ಕೆಲವೊಬ್ಬರಿಗೆ ಇದೆ. ಅಥವಾ ಕೆಲವೊಬ್ಬರಿಗೆ ಇರುವಂತಹ ಪ್ರೀತಿಯಲ್ಲಿ ಇಷ್ಟೊಂದು ನೋವುಗಳಾದಾಗ, ಅಂದರೆ ಕ್ವಶನ್ ಮಾರ್ಕ್ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇದೆ, ಅಂದರೆ ಹಲವಾರು ಕನ್ಫ್ಯೂಷನ್ಸ್ಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಬಿಗ್ ಕ್ವಶನ್ ಮಾರ್ಕ್ ಅನ್ನೋದು ವ್ಯಾಕ್ಸಿನ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ತುಂಬ ಅವಾಯ್ಡನ್ನು ಮಾಡ್ತಾ ಇದ್ದೀರಾ. ಯಾವುದೇ ಪ್ರೀತಿ ಬೇಡ, ಏನು ಬೇಡಪ್ಪ, ಯಾವುದೇ ರೀತಿಯ ಸಮಾಧಾನ ಅನ್ನೋದಿಲ್ಲ, ನಾನೇ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀನಿ ಈ ಪ್ರೀತಿಯಿಂದ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಈ ವಾರದಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ. ಹೇಗೆ ಮುಂದುವರಿಬೇಕು, ಯಾವ ರೀತಿ ನಾನು ಈ ಪ್ರೀತಿಯ ಜೀವನವನ್ನು ಮುಂದೆ ತಗೊಂಡೋಗ್ಬೇಕು ಅನ್ನೋದೇ ಒಂದು ರೀತಿಯ ಗೊಂದಲಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವುದನ್ನು ಕೂಡ ಕರೆಕ್ಟಾಗಿ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ಯೋಚನೆ ಮಾಡಿ ನಿರ್ಧಾರವನ್ನು ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ಹೋದ್ರೂ ಕೂಡ ಅಲ್ಲಿ ತುಂಬ ಗೊಂದಲಗಳೇ ನಿಮಗೆ ಸೃಷ್ಟಿ ಆಗ್ತಾ ಇರುವಂಥದ್ದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ವೈ ಅನ್ನುವಂತಹ ಅಕ್ಷರವು ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಮತ್ತೆ ಡಬ್ಲ್ಯೂ ಅನ್ನುವಂತಹ ಅಕ್ಷರವು ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಓಕೆ, ಸೊ ಈ ಅಕ್ಷರಗಳಲ್ಲಿ ಇರುವಂತಹದ್ದನ್ನು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟು ಪ್ರೀತಿಯ ಜೀವನದಲ್ಲಿ ನಿಮಗೆ ಶೇರಿಂಗ್ಗಳು, ಪ್ರೀತಿಯನ್ನು ಶೇರಿಂಗ್ ಮಾಡ್ಕೊ ಅಂತ ಕೇಳೋದಾಗಲಿ, ಅಥವಾ ನಿಮಗೆ ಗಿಫ್ಟ್ಸ್ಗಳು ಕೂಡ ಈ ವಾರದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ನೀವು ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಮನಸ್ಥಿತಿಯನ್ನು ಒಪ್ಸೋದಕ್ಕೆ ಕೆಲವೊಂದು ಗಿಫ್ಟ್ಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ನೀವೇ ಕೆಲವು ಗಿಫ್ಟ್ಗಳನ್ನು ಕೆಲವೊಬ್ಬರಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಆದಂತಹ ಪ್ರೀತಿಯನ್ನು ಮಾಡೋಣ, ಸರಿ ಮಾಡ್ಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಪ್ರಪೋಸಲ್ಗಳು ನಿಮಗೆ ಬರುತ್ತೆ. ಆದರೆ ಆ ಪ್ರಪೋಸಲ್ಗಳು ಯಾಕೋ ನಿಮಗೆ ಸಮಾಧಾನವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಯ್ಯೋ ಇದೇನಪ್ಪ ಇದು ಅನ್ನುವಂತಹ ಓವರ್ ಥಿಂಕಿಂಗನ್ನು ಮಾಡ್ತೀರಾ. ಪಾಸಿಟಿವ್ ಥಿಂಕಿಂಗ್ ಬರೋದ್ರ ಬದಲಿಗೆ ಯಾವಾಗಲೂ ಕೂಡ ತುಂಬ ಆಲೋಚನೆಗಳನ್ನು ಮಾಡ್ತೀರಾ, ಸ್ಟ್ರೆಸ್ಗಳನ್ನು ಮಾಡ್ಕೋತೀರಾ. ಅಯ್ಯೋ ಇದೇನಪ್ಪ ಇದು ಹೊಸ ರೆಸ್ಪಾನ್ಸಿಬಿಲಿಟೀಸ್ ನನ್ನ ತಲೆ ಮೇಲೆ ಬೀಳ್ತಾ ಇದೆಯಲ್ಲ ಅನ್ನುವಂತಹ ಫೀಲ್ ನಿಮಗೆ ತುಂಬ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಕನ್ಫ್ಯೂಷನ್ಗಳ ಮಧ್ಯೆ ಇದ್ದಾಗ ಏನಾದರೂ ಆಫರ್ಗಳು ಪುನಃ ಬಂದರೆ ಅದನ್ನು ಒಪ್ಕೊಳ್ಳುವಂತಹ ಮನಸ್ಥಿತಿಗಳು ಇರೋದಿಲ್ಲ ನಿಮ್ಮಲ್ಲಿ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೆ ಇರೋದಿಲ್ಲ? ಹತಾಶೆಗಳಲ್ಲಿ ನೀವಿದ್ದೀರಾ. ಯಾವುದೇ ಆಫರ್ಗಳು ಬಂದ್ರೂ ಕೂಡ ಅದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ. ಎಲ್ಲ ಪ್ರೀತಿಯಲ್ಲಿಯೂ ಕೂಡ ಏನೋ ಒಂದು ಇದ್ದೇ ಇರುತ್ತೆ, ಸ್ವಾರ್ಥತೆ ಅನ್ನುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ.
ಯಾರನ್ನೂ ಕೂಡ ನಾನು ನಂಬೋದಿಲ್ಲ ಅನ್ನುವಂತಹ ನಂಬಿಕೆಯ ಕೊರತೆ ನಿಮ್ಮಲ್ಲಿ ಈ ವಾರದಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾರನ್ನು ನಂಬೋ ಹಾಗಿಲ್ಲ, ಯಾವ ಪ್ರೀತಿಯ ಬಗ್ಗೆಯೂ ಕೂಡ ಗಮನಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಯಾರೂ ಕೂಡ ನಂಬಿಕೆಗೆ ಅರ್ಹರೇ ಅಲ್ಲ ಅನ್ನುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ರೆಡಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆ ಆ ರೀತಿ ಅನ್ಕೋತೀರಾ ಅನ್ನೋದಾದರೆ, ನಿಮಗೆ ಬೇಕಾಗಿದ್ದು ಒಂದು ಫೌಂಡೇಶನಲ್ ಆದಂತಹ, ರಿಯಲ್ ಆದಂತಹ, ಒಂದು ಕಮಿಟ್ ಆದಂತಹ ಪ್ರೀತಿ ನಿಮಗೆ ಬೇಕಾಗಿತ್ತು. ಅಂತಹ ಪ್ರೀತಿಯನ್ನು ಹರಸಿ ಹೊರಟಂತಹ ನಿಮಗೆ ಪ್ರೀತಿಯಲ್ಲಿ ಟ್ರಿಕ್ ಇರುವಂತಹ, ಡಿಸಪಾಯಿಂಟ್ಮೆಂಟನ್ನು ಮಾಡುವಂತಹ, ಡಿಸ್ಹಾನೆಸ್ಟ್ ಆಗಿರುವಂತಹ ವ್ಯಕ್ತಿ ಸಿಕ್ಕಾಗ ನಿಮಗೆ ತುಂಬ ಆಲೋಚನೆಗಳು ಬರುವಂತಹದ್ದು, ತುಂಬ ಕನ್ಫ್ಯೂಷನ್ಸ್ಗಳಾಗುವಂಥದ್ದು. ಸೊ ಈ ವಾರದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಇರುತ್ತೆ. ನೀವು ಅಂದ್ಕೊಂಡಂತಹ ಪ್ರೀತಿ ಪ್ರೋಗ್ರೆಸ್ ಆಗಬೇಕು, ಪ್ರೀತಿ ಯಾವಾಗಲೂ ನನ್ನ ಜೊತೆಯೇ ಇರಬೇಕು, ಈಕ್ವಲ್ ಗಿವ್ ಅಂಡ್ ಟೇಕ್ ಅಂತಹ ಪ್ರೀತಿ ಇರಬೇಕು ಅಂತ ನೀವು ಏನು ಅನ್ಕೋತಿರೋ ಅದಕ್ಕೆ ತದ್ವಿರುದ್ಧವಾದಂತಹ ರೀತಿಯ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇದ್ದಾಗ ತುಂಬ ಕನ್ಫ್ಯೂಷನ್ಸ್ಗಳು, ಡಿಸಪಾಯಿಂಟ್ಮೆಂಟ್ಗಳು ನಿಮಗೆ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ಪಾಲ್ ನಂಬರ್ 2 ಅವರ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.